ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧ ಆಟೋ ಚಾಲಕರಿಗೆ ತಟ್ಟಿದ ಬಿಸಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧ ಆಟೋ ಚಾಲಕರಿಗೆ ತಟ್ಟಿದ ಬಿಸಿ. ಎಲ್ಪಿಜಿ ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಆಟೋಗಳ ಕ್ಯೂ. ಗ್ಯಾಸ್ ಸಿಗದೆ ಪರದಾಟ. ಮತ್ತೊಂದೆಡೆ ದರ ಏರಿಕೆಯ ಬಿಸಿ ಕೂಡ ತಟ್ಟಿದೆ. ಎಲ್ಪಿಜಿ ದರ 58 ರೂಪಾಯಿದಿಂದ ಈಗ 62 ರೂಪಾಯಿಗೆ ಏರಿಕೆ ಆಗಿದೆ. ವಿಜಯನಗರದಲ್ಲಿ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಎಲ್ಲಾ ಕಡೆಯೂ ಇದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಆಟೋ ಚಾಲಕರಿಗೆ ಈ ಒಂದು ಸಮಸ್ಯೆನ ಫೇಸ್ ಮಾಡೋದು ಹೆಂಗಪ್ಪ ಅಂತ ಯೋಚನೆ ಬಂದಿದೆ. ಒಂದು ಕಡೆ ಸರಿಯಾಗಿ ಒಂದು ಎಲ್ಪಿಜಿ ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಎಲ್ಪಿಜಿ ದರ 58 ರೂಪಾಯಿ ಇತ್ತು ಈ ಮೊದಲು, ಆದ್ರೆ ಈಗ 62 ರೂಪಾಯಿ ಆಗಿದೆ. 58 ರೂಪಾಯಿಯಲ್ಲಿ 62 ರೂಪಾಯಿಯಲ್ಲಿ ಈಗ 1 ರೂಪಾಯಿ ಜಾಸ್ತಿ ಆದ್ರೂ ಜಾಸ್ತಿನೇ. ನಮ್ಮ ಹೊಸಪೇಟೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಇನ್ನೊಂದು ಏನಂದ್ರೆ ಏನು ನಮ್ಮ ವಾರ ನಡೀತಾ ಇದೆ ಅಂತೇಳಿ ನಮ್ಮ ಅಧಿಕಾರಿಗಳು ಹಾಗೂ ಗ್ಯಾಸು 58 ರೂಪಾಯಿ ನಮ್ಮ ಗ್ಯಾಸ್ ಇರೋ ಟೈಮ್ನಲ್ಲಿ ನಮಗೆ ಭಾಳ ನಡೀತದೆ ಗಾಡಿಗಳು. ಈಗ ಒಂದು ವಾರ 15 ದಿನದಿಂದ ಇವತ್ತಿಗೆ ಒಂದು 20-25 ದಿನ ಆಯಿತು. ಇವತ್ತು ನಮ್ಮ ಗಾಡಿಗಳು ಹೊರಗಡೆ ಬರ್ತಿದ್ದಾವೆ ಅಂದರೆ ಒಂದು ಬಂಕಲ್ಲಿ ಗ್ಯಾಸ್ ಬಂದಿದೆ, ಇನ್ನೆರಡು ಬಂಕಲ್ಲಿ ಗ್ಯಾಸ್ ಬಂದಿಲ್ಲ. ಯಾದಕ್ಕೆ ಅಂದ್ರೆ ನಮಗೆ ಇಷ್ಟು ಕಷ್ಟ ಆಗ್ತಿರೋದಂದ್ರೆ ನಮ್ಮ ಜೀವನ ಇವತ್ತು ಆಟೋ ಡ್ರೈವರ್ಗಳು ಯಾವ ಕಾರಣಕ್ಕೆ ಆಗ್ತಿದೆ ನಮಗೆ ಜೀವನ ಗೊತ್ತಾಗ್ತಿಲ್ಲ. ಹಿಂದಿಗೆ ಕೊರೋನಾ ಬಂದು ಮಾರಿ ನಮ್ಮನ್ನು ಕೊಡಿಸಿದ್ರೆ ಇವತ್ತು ಈ ಜಾಗದಲ್ಲಿ ನಮ್ಮ ಆಟೋದವ್ರನ್ನ ಚಿತ್ರ ಹಿಂಸೆ ಮಾಡಿ ಸರ್ಕಾರ ನಮ್ಮನ್ನ ಕೊಲ್ತಾ ಇದೆ. ಯಾಕಂದ್ರೆ ಇವತ್ತು ಆಟೋ ಡ್ರೈವರ್ಗಳು ಮನೆಯಲ್ಲಿ ನಮ್ಮನ್ನ ನಡೀತಾ ಇಲ್ಲ, ಕಣ್ಣೀರು ಬರುವಂಥ ನಮ್ಮ ಪರಿಸ್ಥಿತಿ ಇದೆ. ಯಾಕಂದ್ರೆ ನಾವು ಸಾಲ ಮಾಡಿದ್ದೀವಿ, ಗಾಡಿಗಳು ನಮ್ಮ ಪರಿಸ್ಥಿತಿ. ಇವತ್ತು ಮಕ್ಕಳು ಇವತ್ತು ಅದನ್ನ ಹೆಂಡತಿ ಮಕ್ಕಳು ಇವತ್ತು ಉಪವಾಸ ಇದ್ದಾರೆ, ಯಾರು ನಮ್ಮನ್ನ ನೋಡೋಕ್ಕಂತ ಪರಿಸ್ಥಿತಿ ಆಗ್ತಾರ. ಇವತ್ತು MLA ಇದ್ದಾರೆ ನಮ್ಮ ಹೊಸಪೇಟೆಯಲ್ಲಿ, MLA ಸಮಿತಿ ನಮ್ಮನ್ನ ಗಮನಕ್ಕೆ ತಗೊಂತಿಲ್ಲ. ಆಟೋ ಡ್ರೈವರ್ಗಳ ಇವತ್ತು MP ಇದ್ದಾರೆ, MP ತಗೊಂತಿಲ್ಲ. ಮಂತ್ರಿಗಳಿದ್ದಾರೆ, ಮಂತ್ರಿ ತಗೊಂತಿಲ್ಲ. ಯಾವ ಕಾರಣಕ್ಕೆ ನಮ್ಮನ್ನ ಈ ಥರ ಕೊಡ್ತಾ ಇದ್ದೀರಿ? ಪ್ರತಿಯೊಬ್ಬರಿಗೆ ನೀವು ಅಧಿಕಾರಿಗಳಿಗೆ ಯಾರು ಸಂಬಳ ಕೊಡೋದು ಜಾಸ್ತಿ ಕೊಡ್ತಾ ಇದ್ದೀರಿ, ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡ್ತೀರಿ. ನಮ್ಮ ಆಟೋ ಡ್ರೈವರ್ಗಳಿಗೆ ಏನು ಕೊಡ್ತಾ ಇದ್ರಿ? ಚಿತ್ರಹಿಂಸೆ ಅದ ಕೊಡ್ರಿ, ಉರ್ಲೆಕ್ಕ ಸಾಯ್ತೀವಿ. ನಮ್ಮ ಪರಿಸ್ಥಿತಿ ಯಾರು ನೋಡ್ಬೇಕಿಲ್ಲಿ? ಇವತ್ತು ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ಆದಂಥ HR ಗೋಯಪ್ ಸರ್ ಸಮಿತಿಗೆ MLA ಶಾಸಕರಿದ್ದಾರೆ, ಆಮೇಲೆ ಉಸ್ತುವಾರಿ ಮಂತ್ರಿ ಜಮೀರ್ ಅಹಮದ್ ಸರ್ ಇದ್ದಾರೆ. ಇವತ್ತು ಆಟೋ ಡ್ರೈವರ್ಗಳು ನೋಡ್ರಿ, ಯಾರಿಗೆ ನೀವು ನೋಡಕತ್ತಿರಂದ್ರೆ ಇವತ್ತು ಗ್ಯಾಸ್ ಬರ್ತಿಲ್ಲ ನಮ್ಮ ಬಂಕ್ಗಳಲ್ಲಿ, ನಾವು ದುಡ್ಕೊಂಡು ತಿನ್ಬೇಕು. ಇಲ್ಲ ನಿಮ್ಗೆ ಆಗಿಲ್ಲ ಅನ್ನೋದ್ರೆ ಆಟೋಗಳಿಗೆ ತಗೊಳ್ರಿ, ನಮ್ಗೆ ಎಲ್ಲಾದ್ರೂ ಒಂದು ಕಡೆಗೆ ಕೆಲಸಕ್ಕೆ ಸೇರಿಸಿ ನಾವು ಹೋಗೋ ಸಿದ್ಧವಾಗಿದ್ದೀವಿ. ಇವತ್ತು ನಮ್ಮ ಆಟೋ ಡ್ರೈವರ್ಗಳು ಅಂದ್ರೆ ಇವತ್ತು ಸಾಲ ಕೊಟ್ಟು ಮನೆ ಮುಂದೆ ಬರ್ತಾ ಇದ್ದಾನೆ, ಅವತ್ತು ಉರ್ಲಿಕ್ಕೆ ಸಹಾಯ ಅಂತ ನಮ್ಮ ಪರಿಸ್ಥಿತಿ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.